ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊನ್ನೆ ವಿಡಿಯೋಗೆ ತುಂಬ ಜನ ಕಾಮೆಂಟ್ ಮಾಡಿ ಸೊ ಒಳ್ಳೆ ರೀತಿಯಲ್ಲಿ ನನಗೆಲ್ಲ ಹೇಳಿದ್ರಿ. ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ವೀಡಿಯೋಸು ಅಂತಂದೇಳಿ ಹೇಳ್ಬಿಟ್ಟು ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ಮತ್ತೊಂದು ವಿಷಯನ ಶೇರ್ ಮಾಡ್ಕೋಬೇಕು. ಸ್ವಲ್ಪ ಜನ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ಲ. ಸೊ ಓಕೆ ಆಯಿತು, ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗಂತ ಸಪೋರ್ಟ್ ಮಾಡಿ ಅಂತ ಕೇಳಿದಿರಲ್ಲ. ಸೊ ಅವರ ಐಡಿಗೆ ಹೋಗಿ ನಾನು ನೋಡಿದೆ. ಅವರು ವೀಡಿಯೋಸ್ ಯಾವ ರೀತಿ ಇದು ಮಾಡಿದ್ದಾರೆ ಅಂದರೆ, ಸೊ ಈಗ ಇವತ್ತು ಒಂದು ಹಾಕಿದ್ರೆ ಮತ್ತೆ 10 ಡೇಸ್ ಆದಮೇಲೆ ಇನ್ನೊಂದು ಹಾಕ್ತಾವ್ರೆ. ಸೊ ಆ ರೀತಿ ಇದ್ದರೆ ಸೊ ಯಾರಿಗೂ ಒಂದು ಸಕ್ಸಸ್ ಅನ್ನೋದು ಬರಲ್ಲ, ಏನಿಲ್ಲ. ನಾನು ತುಂಬ ವೀಡಿಯೋಸಿಂದ ಹೇಳ್ತಾನೆ ಬರ್ತಾಯಿದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸೊ ಡೈಲಿ ಒಂದೊಂದು ವೀಡಿಯೋನ ಶೇರ್ ಮಾಡ್ಕೋಬೇಕು ಮತ್ತು ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕು. ಡೈಲಿ ನಾವು ವರ್ಕ್ ಮಾಡಿದ್ರೇ ಅದರಲ್ಲಿ ಸಕ್ಸಸ್ ಅನ್ನೋದು ತುಂಬ ಕಡಿಮೆ ಬರೋದು. ಸೊ ಎಲ್ರಿಗೂ ಸಕ್ಸಸ್ ಬರುತ್ತೆ ಅಂತ ಹೇಳಲ್ಲ ನಾನು. ನಡಿ ಪಾರು ಆ ಕಡೆ ನಡಿ, ನಮ್ಮ ಪಾರು ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೋಸ್ಕರ. ಅದು ನಾವು ಡೈಲಿ ಒನ್ ಡೇ ಬಿಡ್ದಂಗೆ ನಾವು ಕೆಲಸ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಬರೋದು ತುಂಬ ಕಡಿಮೆ ಜನಕ್ಕೆ. ಅದು ಒಂದು ಲಕ್ಕು ಇರಬೇಕು. ಮತ್ತು ಸೊ ಅದೊಂದು ಡೈಲಿ ನಾವು ಹಾರ್ಡ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ. ಒಂದು ನಿಮಿಷ, ಅದಕ್ಕಂತ ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ. ಆದರೆ ಅವ್ರ ಐ ಡಿ ಚೆಕ್ ಮಾಡಿದ್ಮೇಲೆ ಸೊ ವೀಡಿಯೋ ಯಾವ ರೀತಿ ತೆಗೆದಿದ್ದಾರೆ ಅಂದರೆ, ಸೊ ಅದನ್ನು ನೋಡೋಕ್ಕೂ ಆಗಲ್ಲ ಕುತ್ಕೊಂಡು. ಆ ರೀತಿ ಫುಲ್ ಒಳ್ಳೆ ಈ ಹಾವು ಓಡಾಡಿದ್ರೆ ಹೆಂಗಿರುತ್ತೆ ಆ ರೀತಿ. ಸೊ ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ, ಅಲ್ಲಿ ನೋಡ್ರಿ ನಂತ ಗುರಾಯಿಸ್ತಾವನು ಅವಾಗಿಂದ ಅಲ್ಲಿ ನಿಂತ್ಕೊಂಡು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಸ್ಲೋ ಮೋಷನಲ್ಲಿ ತಗೊಂಡೋಗ್ಬೇಕು ವೀಡಿಯೋ ಅಂತಂದು. ಎಷ್ಟು ಹೇಳಿದ್ರು ಕಾಮೆಂಟ್ ಸೆಕ್ಷನ್ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಮಾಡಿದ್ರೂ ಅದು ಒಂದು ಪ್ಲೇಸು ತೋರಿಸೋ ಆಗಿಲ್ಲ, ಇಲ್ಲ ಏನೂ ತೋರಿಸೋ ಆಗಿಲ್ಲ. ಸುಮ್ಮನೆ ಒಳ್ಳೆ ಯಾವ ಹೋಗಲ್ಲ ಫಾಸ್ಟಾಗಿ ಆ ಥರ ತಗೊಂಡೋದ್ರೆ ಇನ್ನು ಜನ ಹೆಂಗೆ ಇಷ್ಟಪಟ್ಟು ನೋಡ್ತಾರೆ ವೀಡಿಯೋನ. ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತೀನಿ. ಸೊ ಒಳ್ಳೆ ಇದು ಹೆಂಗೆ ಅಂದರೆ, ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿಲ್ಲ ಮತ್ತು ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿರಲ್ಲ. ಮತ್ತು ವೀಡಿಯೋ ತೆಗಿಯೋ ಪೊಸಿಷನ್ನೇ ಅದಲ್ಲ. ಅದು ಸ್ವಲ್ಪ ಜನ ಕೇಳಿದ್ದೀನಿ, ಆದರೂ ಅರ್ಥ ಮಾಡ್ಕೊಳ್ಳದೆ ತುಂಬ ಜನ ಕಾಮೆಂಟ್ ಎಲ್ಲ ಮಾಡಿದ್ದೀರಾ, ಮಾಡ್ತಾಯಿದ್ದೀರಾ ಇವಾಗ್ಲೂ. ಸೊ ಆದಷ್ಟು ಅವನ್ನ ಸ್ವಲ್ಪ ಸರಿಪಡಿಸ್ಕೊಳ್ರಿ. ಆಮೇಲೆ ಅದು ಡೈಲಿ ಕಷ್ಟಪಟ್ಟರೆ ವ್ಯೂಸ್ ಅನ್ನೋದು ಬರುತ್ತೆ. ನಾನು ವರ್ಷದ ಮೇಲೆ 8 ತಿಂಗಳವರೆಗೂ ನನಗೆ ಬರೀ 100 ವ್ಯೂಸ್ಗೆ ನಾನು ವರ್ಕ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಾನೇನು ಹಾಕಿದ ತಕ್ಷಣ ಸಕ್ಸಸ್ ಬಂದಿಲ್ಲ. ಸೊ ಇನ್ನೂ ಸ್ವಲ್ಪ ಜನ ಹೆಂಗೆ ಕಾಮೆಂಟ್ ಮಾಡಿದ್ದಾರೆ, ಪ್ಲೀಸ್ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ, ನನಗೆ ಸಪೋರ್ಟ್ ಮಾಡಿ ಸಿಸ್ ಅಂತ ಕೇಳಿದ್ದೀರಾ. ಸೊ ಅವ್ರ ಐ ಡಿ ಓಪನ್ ಮಾಡಿದ್ರೆ ಇನ್ನೂ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಅಷ್ಟೇ. ಸೊ ಒಂದು 3-4 ಜನ ನಾನು ನೋಡಿದೆ, 2 ವೀಡಿಯೋ ಅಪ್ಲೋಡ್ ಮಾಡವ್ರೆ. ಅದು ಒಂದು ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿದ್ರೆ ಇನ್ನು 10 ಡೇಸು 15 ಡೇಸ್ ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡವ್ರೆ. ಅದಕ್ಕೆ ವೈರಲ್ ಆಗಿಬಿಡುತ್ತಾ ಹೋಗಲಿ ಒಂದು ವೀಡಿಯೋ 2 ವೀಡಿಯೋಗೆ. ಸೊ ಅದು ಯಾವ ರೀತಿ ಸಪೋರ್ಟ್ ಮಾಡಬೇಕೋ ನನಗೂ ಗೊತ್ತಾಗ್ತಿಲ್ಲ. ಸೊ ಹೇಳ್ತಾ ಇದ್ದೀನಲ್ಲ, ಆದಷ್ಟು ಡೈಲಿ ಒಂದೊಂದು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಎಲ್ರಿಗೂ ಸಕ್ಸಸ್ ಬರುತ್ತೆ ಅಂತ ಹೇಳಲ್ಲ. ಸೊ ಅದೊಂದು ಅದೃಷ್ಟ ಇರಬೇಕು ಮತ್ತು ಹಾರ್ಡ್ ವರ್ಕ್ ಇರಬೇಕು. ಅದೊಂದು ಲಕ್ ಅಷ್ಟೇ, ಬಂದರೆ ಬಂದುಬಿಡುತ್ತೆ ಸಕ್ಸಸ್. ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದು ವೀಡಿಯೋಗೆ ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಂತ ನಾನು ಸುಮಾರು ಅಂದರೆ ಒಂದು 500 ಚಿಲ್ಲರೆ 500 ಮೇಲೆ ಹಾಕಿದ್ದೆ ವೀಡಿಯೋಸು, ಆದರೂ ನನಗೆ ಬಂದಿರಲಿಲ್ಲ ವ್ಯೂಸ್ ಅನ್ನೋದು. ಸೊ ಈ ಮಧ್ಯೆ ಸ್ವಲ್ಪ ಬರ್ತಾ ಇದೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡೋಣಂತೆ, ಅದರಲ್ಲೇನಿದೆ. ಸೊ ನಿಮ್ಮ ವೀಡಿಯೋ ಚೆನ್ನಾಗಿದ್ದು ನೋಡೋರು ಸ್ವಲ್ಪ ಪರವಾಗಿಲ್ಲ ಮಾತಾಡ್ತಾರೆ ವೀಡಿಯೋಗೆ ಅಂದರೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇಂಥವ್ರ ವೀಡಿಯೋ ನೋಡಿ, ಇಂಥವ್ರ ಐ ಡಿ ನೋಡಿ ಅಂತ ಹೇಳ್ತೀನಿ. ಸೊ ಆದರೆ ಅದು ಹೇಳಿದ್ಮೇಲೆ ಸ್ವಲ್ಪ ನೋಡೋ ರೀತಿ ಇರಬೇಕು ವೀಡಿಯೋ. ಆ ರೀತಿ ಇದ್ದರೆ ಮಾತ್ರ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಇಲ್ಲಾಂದರೆ ನಿಜವಾಗ್ಲೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಮತ್ತು ನನ್ನನ್ನು ಬೈಕೋ ಬರೋದಲ್ಲ ಬೇರೆಯವರು. ಹಾಗಾಗಿ ಆದಷ್ಟು ಸ್ವಲ್ಪ ವೀಡಿಯೋ ಕ್ವಾಲಿಟಿ ಕೊಡಿ. ಮತ್ತು ವೀಡಿಯೋನ ಸ್ವಲ್ಪ ನೋಡೋ ಥರ ತೆಗೀರಿ. ವೀಡಿಯೋ ಅಲ್ಲಿ ಕವರ್ ಮಾಡೋಕ್ಕೆ ಬಂದಿರಲ್ಲ. ಸೊ ಮತ್ತು ಆಡಿಯೋನೂ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಮಾತಾಡಿ ವೀಡಿಯೋಗೆ. ಫೇಸ್ ತೋರಿಸ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ. ಸ್ವಲ್ಪ ಜನ ಏನೋ ಹೇಳ್ತಿದ್ದಾರೆ ಇವರು ಕೇಳಬೇಕು ಅನ್ನೋ ರೀತಿ ಇಂಟ್ರೆಸ್ಟಾಗಿ ಮಾತಾಡಿ. ಸೊ ಅವಾಗ ಸಕ್ಸಸ್ ಅನ್ನೋದು ನಾನು ಸಪೋರ್ಟ್ ಮಾಡೋದೇ ಬೇಡ. ಸೊ ನೀವೇ ಬೇಕಾದರೆ ನಿಮಗೆ ಸಪೋರ್ಟ್ ಮಾಡಬೇಕಂತ ಕೇಳಬೇಕು. ಆ ರೀತಿ ನನಗಿಂತಲೂ ತುಂಬ ಚೆನ್ನಾಗಿ ರೀಚ್ ಆಗ್ತೀರಾ, ಹೇಳ್ತಾ ಇದ್ದೀನಲ್ಲ. ಸೊ ಹಾಗೆ ಒಂದು ವೀಡಿಯೋಗೂ 2 ವೀಡಿಯೋಗೂ ಯಾರಿಗೂ ಸಕ್ಸಸ್ ಬರಲ್ಲ. ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಒಂದು ವೀಡಿಯೋಗೆ 2 ವೀಡಿಯೋಗೂ, ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಥ ಅಂದರೆ ನಾವು ಹೆಲ್ಪ್ ಕೇಳೋದ್ರಲ್ಲಿ ಒಂದು ನ್ಯಾಯ ಇರಬೇಕು ಅಂತಾರಲ್ಲ ಹಾಗೆ. ಸೊ ಭಾಳ ಒಂದು 2 ವರ್ಷ 3 ವರ್ಷದವರೆಗೂ ಒಂದು ದಿನವೂ ಗ್ಯಾಪ್ ಕೊಡದೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನಮಗೆ ಸಕ್ಸಸ್ಸೇ ಬಂದಿಲ್ಲ ನೋಡಿ ಒಂದು ಸಾರಿ ಅಂದರೆ ಒಂದು ವೇಳೆ ನೋಡ್ಬೋದು. ಸೊ 2 ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ನನಗೆ ವ್ಯೂಸ್ ಬರ್ತಾಯಿಲ್ಲ ನೋಡಿ ಅಂದರೆ ಯಾರು ನೋಡ್ತಾರೆ? ಯಾರೂ ನೋಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಅದೇ ಸಕ್ಸಸ್ ಬರುತ್ತೆ. ಹಾರ್ಡ್ ವರ್ಕ್ ಮಾಡೋ ಮಧ್ಯೆ ಇಂಥವ್ರು ಯಾರಾದರೂ ಸಿಕ್ಬಿಟ್ರೆ ಸೊ ಅಂಥವ್ರನ್ನ ವೀಡಿಯೋದೊಳಗೆ ಹೇಳ್ಕೊಬಿಡಿ. ನೋಡಿ ಅವನು ಅವಾಗಲಿಂದ ಗುರಾಯಿಸ್ತಾವನೆ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ ಮಧ್ಯದಲ್ಲಿ ಇಂಥವ್ರು ಒಬ್ಬರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ವ್ಯೂಸ್ ಇನ್ನೂ ಚೆನ್ನಾಗಿ ಹೋಗುತ್ತೆ. ಅವನು ಮಾತಾಡಲ್ಲ, ದೂರದಿಂದ ಹಿಂಗೆ ಇಣ್ಕಿ ನೋಡೋದು, ನಾನು ಏನು ಮಾತಾಡ್ತೀನೋ ಹಿಂಗೆ. ನೋಡ್ರಿ ಹೆಂಗೆ ಗುರಾಯಿಸ್ತಾವನೆ, ಬಿಟ್ಟರೆ ಇವಾಗ ಕ್ಯಾಮ್ರಾನೇ ಗುದ್ದೋನಾಗವನ ಕ್ಯಾಮ್ರಾದಲ್ಲಿ ಹಂಗೆ ನೋಡ್ತಾವನೆ.
ಸೊ ಹಂಗೆ ಇಂಥವ್ರು ಒಬ್ರಿದ್ರೆ ಒಬ್ರನ್ನ ಆ್ಯಡ್ ಮಾಡ್ಕೊಳ್ಳಿ ವೀಡಿಯೋದಲ್ಲಿ, ತುಂಬ ಚೆನ್ನಾಗಿ ವ್ಯೂ ಹೋಗುತ್ತೆ ನಿಮ್ಮದು. ಯಾಕಂದರೆ ಸ್ವಲ್ಪ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಇದ್ರೇ ಸ್ವಲ್ಪ ನೋಡೋರ್ಗೂ ಇಷ್ಟ ಆಗೋದು ವೀಡಿಯೋಸು. ನನ್ನಿದ್ರಲ್ಲಿ ಅದೇನಿಲ್ಲ, ಎಂಟರ್ಟೈನ್ಮೆಂಟು ಕಾಮಿಡಿ ಏನಿಲ್ಲ. ಸೊ ಆದರೆ ಅವ್ನು ಹಾಕ್ಕೊಂಡ್ರೆ ಮಾತ್ರ ವ್ಯೂಸ್ ಫುಲ್ ರೀಚ್ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಇನ್ಮೇಲೆ ಮಧ್ಯೆ ಮಧ್ಯೆ ಆ್ಯಡ್ ಮಾಡ್ಕೊತೀನಿ ಅವನು ಅಂತಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ ಅಂತ. ಓಕೆ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡ್ತಾ ಇರಿ. 3 ದಿನ ಆಯಿತು ಬಟ್ಟೆ ತೊಳೆದು. ಇದು ಸ್ವಲ್ಪ ಮೋಡ ಮುಚ್ಕೊಂಡು ಜಿನು ಮಳೆ ಥರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಟ್ಟೆನೇ ಒಣಗ್ತಾ ಇಲ್ಲ. ನಾವು ಅಮ್ಮ ಇರೋ ಶೀಟ್ ಕೆಳಗೆ ಹಾಕಿ ಬಂದಿದ್ದೆ ನಾವು ಅಮ್ಮರ ಮನೆ ಹತ್ರ. ಅದು ಒಂದು ಸ್ವಲ್ಪ ಹಂಗೆ ತಣ್ಣಗೆ ಇದ್ದಂಗಿತ್ತು, ಅದಕ್ಕೆ ಸ್ವಲ್ಪ ಬಿಸಿಲು ಕಾದಂಗೆ ಆಯ್ತು ಇವತ್ತು. ಅದಕ್ಕೆ ತಂದು ಹಾಕಿದೆ ಇಲ್ಲಿ. ಸೊ ಅರವಿಂದನಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಸ್ವಲ್ಪ ವೀಡಿಯೋ ತಕ್ಕೊಡು ಅಂದರೆ. ಸೊ ಅವನು ನನ್ನ ರೇಗಿಸ್ತಾ ಇದ್ದ, ಅಂದರೆ ವೀಡಿಯೋ ಮಾಡೋದು ಕೆಲಸ ಹೇಳಿದಾಳು ಅಮ್ಮ ಅಂತ. ಸೊ ಅದಕ್ಕೆ ಸ್ವಲ್ಪ ಸೀರಿಯಸ್ಸಾಗಿ ನೋಡಿದ್ದಾಗ ಅಷ್ಟೇ. ಈಗ ಬಟ್ಟೆ ಎಲ್ಲ ಸ್ವಲ್ಪ ಹಂಗೆ ಒಣಗ್ದಂಗಿತ್ತು, ಅದಕ್ಕೆ ತಗೊಂಡು ಮಡ್ಚಿಟ್ಬಿಡೋಣ. ಮತ್ತು ಈ ಚಳಿಗೆ ಫುಲ್ ಒಂಥರ ಅಂದರೆ ತಣ್ಣಗಾದಂಗೆ ಆಗುತ್ತೆ ಬಟ್ಟೆಗಳೆಲ್ಲ, ಮತ್ತು ತೊಳೆದಿರೋವೆಲ್ಲ ಒಂಥರ ಆಗಿಬಿಡುತ್ತಲ್ಲ. ಅದಕ್ಕೆ ಫಸ್ಟು ಮಡ್ಚಿಟ್ಬಿಡೋಣ ಅಂತಂದೆಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಇದು ಅರವಿಂದೊಂದೇ ಎಲ್ಲ ಮಡ್ಚಿಡ್ತಾ ಇರೋದು, ಅಂದರೆ ತೊಳೆದಿದ್ದ ಒಂದೊಂದೇ ಇನ್ನೂ ತೊಳಿಬೇಕು. ಸೊ ಮನೆ ಕ್ಲೀನಿಂಗು ಎಲ್ಲ ಇಟ್ಕೋಬೇಕು, ಮನೆ ಕೆಲಸ ಎಲ್ಲನೂ. ಈಗ ಸದ್ಯಕ್ಕೆ ಅವನ್ನೆಲ್ಲ ಮಡಚಿ ಆ ಪ್ಲೇಸ್ಗೆಲ್ಲ ಎತ್ತಿಟ್ಬಿಟ್ರೆ ಈ ಕೆಲಸ ಮುಗಿಯುತ್ತೆ. ಆಮೇಲೆ ಇನ್ನೂ ತುಂಬ ಕೆಲಸಗಳಿದೆ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಸೊ ಅವ್ರು ಬಂದರೆ ಇನ್ನೂ ನೆಕ್ಸ್ಟು ನಾನು ಏನು ವೀಡಿಯೋ ಮಾಡಬೇಕು ಏನು ಅನ್ನೋದು ಸ್ವಲ್ಪ ಅವರಿಂದನೂ ಐಡಿಯಾ ತೊಗೊತೀನಿ. ಸೊ ನಾನು ಒಬ್ಬಳದೇ ಅಲ್ಲ, ಇದರಲ್ಲಿ ನಮ್ಮ ಮನೆಯವ್ರದ್ದು ಅರ್ಧ ಐಡಿಯಾ ಇರುತ್ತೆ. ಅವರೂ ತುಂಬ ವೀಡಿಯೋಸ್ ನೋಡ್ತಾ ಇರ್ತಾರೆ, ಮತ್ತು ಅವರೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಯಾವ ರೀತಿ ವೀಡಿಯೋ ಕೊಡಬೇಕು ಅನ್ನೋದು ಅವರು ಸ್ವಲ್ಪ ಸಜೆಸ್ಟ್ ಮಾಡ್ತಾ ಇರ್ತಾರೆ ನನಗೆ ವೀಡಿಯೋಸ್ ಬಗ್ಗೆ. ಹಾಗೆ ನನಗೂ ಗೊತ್ತಿಲ್ಲದೆ ಇರೋದು ನಮ್ಮ ಮನೆಯವ್ರನ್ನೇ ತಿಳ್ಕೊಳ್ಳೋದು. ಇನ್ನು ಯಾರನ್ನ ಕೇಳೋಕ್ಕೂ ಈ ಕಡೆ ನಮ್ಮ ಸೈಡು ಅಷ್ಟೊಂದು ಇದ್ರಾಗೆ ವೀಡಿಯೋಸ್ ಮಾಡಿ ಇದು ಮಾಡೋರು, ನಮಗೆ ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ನಾವು ಯಾರನ್ನೂ ಆ ಥರ ಹೆಲ್ಪ್ ಕೇಳೋಕ್ಕೂ ಹೋಗಲ್ಲ. ಸೊ ಒಂದು ಸಾರಿ ಕೇಳ್ಬೋದು ಏನಾದರೂ, ಮತ್ತೆ ಒಂದು ಸಾರಿ ಕಾಲ್ ಮಾಡೋಕ್ಕೆ ಆಗಲೇ ನಮಗೆ ಒಂಥರ ಮುಜುಗರ ಅನ್ನಿಸ್ತಾ ಇರುತ್ತೆ. ಸೊ ಇವ್ರು ಏನಕ್ಕೋ ಮಾಡಿದ್ರಪ್ಪ ಅಂತ ತಿಳ್ಕೊಬಾರ್ದು, ನಮ್ಮಿಂದ ಬೇರೆಯವ್ರಿಗೆ ಒಂದು ಪ್ರಾಬ್ಲಮ್ ಆಗಬಾರ್ದು, ಅಂದರೆ ಸ್ವಲ್ಪ ಇದಾಗಬಾರ್ದು, ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ನಮ್ಮ ಕಾಲು ನೋಡಿದ ತಕ್ಷಣ. ಸೊ ಅದಕ್ಕೆ ನಾನು ಆ ರೀತಿ ನಾನು ಸ್ಟಾರ್ಟಿಂಗಿಂದ ಅಷ್ಟೇ ಹೇಳಬೇಕಂದ್ರೆ, ನಿಜ ಹೇಳಬೇಕಂದ್ರೆ ನಾನು ಒಬ್ಬರನ್ನೂ ಹೆಲ್ಪ್ ಮಾಡಿ ಅಂತ ನಾನು ಇದುವರೆಗೂ ಕೇಳಿಲ್ಲ. ಸೊ ಕೇಳೋರೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ನನ್ನ ಮನಸ್ಥಿತಿ ಒಪ್ಪಲ್ಲ ಆ ರೀತಿ ಕೇಳೋದಕ್ಕೆ. ಹೆಲ್ಪ್ ಮಾಡಿ, ನನಗೆ ವ್ಯೂಸ್ ಬರ್ತಿಲ್ಲ ನೋಡಿ, ಸ್ವಲ್ಪ ನನ್ನ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ನಾನು ಯಾರನ್ನೂ ಕೇಳಿಲ್ಲ. ಸೊ ನಾನೇ ಆದಷ್ಟು ಯೂಟ್ಯೂಬಲ್ಲೇ ಸರ್ಚ್ ಮಾಡೋದು, ನೋಡೋದು, ಏನಕ್ಕೆ ಈ ಪ್ರಾಬ್ಲಮ್ ಆಗ್ತಿದೆ ಅಂತ ತಿಳ್ಕೊಳ್ಳೋದು. ಅದೇ ರೀತಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ಎಲ್ಲ ಹೇಳಿರ್ತಾರಲ್ಲ, ಸೊ ಅವ್ರ ಪಾಯಿಂಟೆಲ್ಲ ನಾನು ಅವರು ಪಾಯಿಂಟೆಲ್ಲ ನೋಟ್ ಮಾಡ್ಕೊಳ್ಳೋದು. ಸೊ ಆ ರೀತಿ ತೊಗೊಂಡೋಗೋದು ವೀಡಿಯೋನ. ಹಿಂಗೆ ವಿಧವಾಗಿ ಟ್ರೈ ಮಾಡಿದ್ದೀನಿ ವೀಡಿಯೋಸು ವ್ಯೂಸ್ ಬರದೇ ಇರೋದಕ್ಕೆ. ಅದ್ರ ಮಧ್ಯೆ ಸ್ವಲ್ಪ ಜನ ನಮ್ಮನ್ನು ನೋಡಿ ನಗೋದು ಸ್ವಲ್ಪ ಜನ ಇರ್ತಾರೆ. ಸೊ ವೀಡಿಯೋಸ್ ಮಾಡ್ತಾವ್ರಿ ಇವರು ಅಂತ. ಸಕ್ಸಸ್ ಆಗದಿರೋ ಮುಂಚೆ ನಾನು ಹೇಳ್ತಾ ಇರೋದು, ಆವಾಗ ತುಂಬ ಜನ ನಗ್ತಾಯಿದ್ರು ನನ್ನ ವೀಡಿಯೋಸ್ ಮಾಡೋದಕ್ಕೆ. ಅದೆಲ್ಲ ಫೇಸ್ ಮಾಡಬೇಕು, ಅದರಲ್ಲಿ ವೀಡಿಯೋಸ್ ಹೆಂಗೆ ಕೊಡಬೇಕು ಅನ್ನೋದೊಂದು ತಲೆ ಓಡಿಸ್ಬೇಕು. ತುಂಬ ಟಾರ್ಚರ್ ಆಗಿರುವಂಥ ಒಂದು ಇದು ಜಾಬ್ ಅಂದರೆ ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದೇ. ಯಾಕಂದರೆ ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಮಾತಾಡ್ತಾ ಬಾಯಿ ತೊದಲ್ದಂಗೆ ಆಗ್ಬಿಡುತ್ತೆ. ಆವಾಗ ಸ್ವಲ್ಪ ಅದನ್ನು ಕ್ಯಾಚಪ್ ಮಾಡಿಕೊಂಡು, ಸೊ ಅದು ಆ ರೀತಿಯಲ್ಲ ಈ ರೀತಿ ಅಂತಂದು ಹೇಳ್ತಾ ಇರ್ತಾರೆ. ಇಂಗ್ಲೀಷೆಲ್ಲ ತುಂಬ ಚೆನ್ನಾಗೇ ಓದ್ತೀನಿ. ಸೊ ನನಗೇನು ಓದೋಕ್ಕೆ ಬರ್ದೇನೆ ನಾನು ಆ ಥರ ಟ್ರೈ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತೊದಲು ಬಿಡ್ತೀನಲ್ಲ, ಅದನ್ನು ನಾನು ಮತ್ತೆ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ಇನ್ನೇನು ಬಿಡು, ಮಾತಾಡಿರ್ತೀನಲ್ಲ, ಒಂದು ಫ್ಲೋ ಅಲ್ಲಿ ಮಾತಾಡಿರ್ತೀವಿ. ಸೊ ಅದನ್ನು ಎಡಿಟ್ ಮಾಡಿದ್ರು ಚೆನ್ನಾಗಿರಲ್ಲ ಅಂತ ಹಂಗೆ ಇಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಜನ ಅದನ್ನು ಕ್ಯಾಚಪ್ ಮಾಡಿ ಹೇಳ್ತಾ ಇರ್ತಾರೆ, ಹೇಳ್ರಿ ಸೊ ಅದಲ್ಲ ಇದು ಹಿಂಗೆ ಅಂತಂದು. ಸೊ ಅದಕ್ಕೋಸ್ಕರ ಹೇಳಿದೆ ವೀಡಿಯೋದಲ್ಲೇ. ಆವಾಗ ಸೊ ಆ ರೀತಿ ನಾವು ಅದ್ರ ಮಧ್ಯೆ ನಾವು ಈ ವೀಡಿಯೋಸ್ ಹೆಂಗೆ ಕೊಡಬೇಕು ಅದೊಂದು ಟಾರ್ಚರ್ ಇರುತ್ತೆ. ವ್ಯೂಸ್ ಬರಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ, ಅದರಲ್ಲಿ ಜನ ನಮ್ಮನ್ನು ನೋಡಿ ನಗ್ತಾರಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ಇದೆಲ್ಲ ಫೇಸ್ ಮಾಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ವೀಡಿಯೋಸ್ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಆಟೋಮೆಟಿಕ್ಲಿ ನಮಗೆ ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಬಂದುಬಿಡ್ತವೆ ಈ ಟೆನ್ಷನ್ಸಲ್ಲೇ ಅರ್ಧನ. ಆದ್ರೂ ಏನಾದರೂ ಒಂದು ಅರ್ನ್ ಮಾಡಬೇಕು, ಒಂದು ಹೆಸ್ರು ಮಾಡಬೇಕು ಅನ್ನೋದು ನನ್ನ ಗುರಿ. ನಾನು ಬಿಡಲ್ಲ, ಸೊ ಮಾಡ್ತೀನಿ. ಹಾಗೆ ಆ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಮತ್ತು ನೀರು ಹಾಟ್ ವಾಟರ್ ಕುಡಿತೀನಿ ನಾನು. ಈ ಥಂಡಿ ಕಾಲ ಆಗಿರೋದ್ರಿಂದ ಸ್ವಲ್ಪ ನನಗೆ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬಿಸಿನೀರೇ ಬಳಸ್ತೀನಿ ಜಾಸ್ತಿ ಇದಾಗೋವರೆಗೂ. ಅದಕ್ಕೆ ನನ್ನ ಫ್ಲಾಸ್ಕ್ನಲ್ಲಿ ಹಾಕಿಡ್ತಾಯಿದ್ದೀನಿ. ಸೊ ನನಗೆ ಹಾಟ್ ವಾಟರ್ಗೆ ಅಂತಂದರೆ ಈ ಫ್ಲಾಸ್ಕ್ ತೊಗೊಂಡಿದ್ದೀನಿ. ಒಂದು ಸಾರಿ ಈ ಥರ ಎಲ್ಲ ತುಂಬಿಟ್ಕೊಬಿಟ್ರೆ ಸೊ ಅದನ್ನು ಒಂದು 3-4 ಟೈಮ್ ಕುಡಿಬೋದು. ಅದಕ್ಕೆ ಒಂದು ಗ್ಲಾಸ್ ತುಂಬ ಈಗ ಕುಡಿಯೋಣ ಅಂತಂದು ಕಾಯಿಸಿಟ್ಕೊಂಡೆ. ಸ್ವಲ್ಪ ಬಿಸಿನೇ ಇದ್ವು ನೀರು. ಆ ಥರ ಬಿಸಿ ನೀರು ಹಾಕ್ಬಿಟ್ರೆ ಒಂದು 3-4 ಅವರ್ ಆರಾಮಾಗಿ ಬಿಸಿ ನೀರೇ ಇರುತ್ತೆ ಅದರಲ್ಲಿ ಫ್ಲಾಸ್ಕಲ್ಲಿ, ಕುಡಿಬೋದು ಆರಾಮಾಗಿ.
ಸೊ ನಾನೀಗ ಈ ಗ್ಲಾಸ್ ಕುಡಿದ್ಬಿಟ್ಟು ಮತ್ತು ಇನ್ನೂ ಕೆಲಸಗಳಿದ್ದಾವೆ, ಸ್ವಲ್ಪ ಮನೆ ಕೆಲಸಗಳೆಲ್ಲನೂ ಅದೆಲ್ಲ ಮುಗಿಸ್ಬೇಕು. ನೆಕ್ಸ್ಟು ನಾವು ನಮ್ಮೂರಲ್ಲೇ ಒಂದು ಇದಿದೆ, ಅಲ್ಲಿ ಹೋದ್ಮೇಲೆ ಫಂಕ್ಷನ್ಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಅದು. ಅಂದರೆ ಅದು ಶೂಟ್ ಮಾಡ್ಕೊಂಡು ಬಂದು ಮತ್ತೆ ನಾನು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಈಗ ನೀರು ಕುಡಿದ್ಬಿಟ್ಟು ಸ್ವಲ್ಪ ಬದನೆ ಗಿಡದಲ್ಲಿ ಬದನೆಕಾಯಿ ಜಾಸ್ತಿನೇ ಬಿಟ್ಟಿದ್ವು. ಅಂದರೆ ನಮ್ಮ 3 ಜನಕ್ಕೆ ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು ಮುದ್ದೆ ಜೊತೆಗೆ, ಅಷ್ಟು ಬದನೆಕಾಯಿ ಬಿಟ್ಟಿದ್ವು. ಅದಕ್ಕೆ ಅವ್ನು ಕಿತ್ಕೊಬೇಡೋಣ, ಮತ್ತು ಅವು ಸ್ವಲ್ಪ ದೊಡ್ಡವಾದರೆ ಚೆನ್ನಾಗಿರಲ್ಲ. ಚಿಕ್ಕದಾಗಿದ್ದಾಗಲೇ ಕಿತ್ಕೋಬೇಕು. ಎಳೆಯೋದು ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ನಾವು ಸಾಂಬಾರು ಮಾಡಿದ್ರೆ. ಅದಕ್ಕೆ ನಾನು ಈ ಸೈಜ್ ಇದ್ದಾಗಲೇ ಕಿತ್ಬಿಡ್ತೀನಿ, ಸ್ವಲ್ಪ ದೊಡ್ಡವಾಗೋವರೆಗೂ ಬಿಡೋಕ್ಕೆ ಹೋಗಲ್ಲ. ಆ ಬದನೆಕಾಯಿಗೆ ಫುಲ್ಲೆಲ್ಲ ಇರುವೆ, ದಪ್ಪ ಕೆಂಪು ಇರುವೆ ಕಚ್ತಾವಲ್ಲ, ಕಚ್ಚಿದ್ರೆ ಉರಿತಾವಲ್ಲ. ಸೊ ಆ ಇರುವೆ ಮುತ್ಕೊಂಡಿದ್ವು, ಅದಕ್ಕೆ ಅದನ್ನ ಕಿತ್ಕೊಳ್ಳಿಲ್ಲ, ಅದು ಅಲ್ಲೇ ಇರಲಿ ಅಂತಂದೇಳ್ಬಿಟ್ಟು ಸೊ ಇರೋದೆಲ್ಲ ಕಿತ್ಕೊತಾ ಇದ್ದೀನಿ. ಸೊ ಹಿಂಗೆ ಆದಷ್ಟು ನೋಡಿಬಿಟ್ಟು ನೀವು ಟೆಕ್ ಚಾನಲ್ಸು ಅವೆಲ್ಲ ನೋಡಿ ಫಾಲೋ ಆಗಿ. ನಾನು ಎಲ್ರಿಗೂ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ವೀಡಿಯೋಸಲ್ಲಿ, ಹೋಗಲಿ ಒಂದು ವೀಡಿಯೋದಲ್ಲಿ ಹೇಳ್ಬೋದು ಎಕ್ಸ್ಪ್ಲೈನ್ ಮಾಡಿ, ಅಷ್ಟು ಬಿಟ್ಟರೆ ಸೊ ಪ್ರತಿ ಸಲ ಹೇಳೋಕ್ಕಾಗಲ್ಲ, ಯಾರಿಗೂ ಆಗಲ್ಲ, ನನಗೆ ಅಂತಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊತೀರಾ ಈ ವಿಡಿಯೋದಲ್ಲಿ ಅಂತಂದು ಹೇಳ್ತಾ ಇದ್ದೀನಿ. ಸೊ ಅಷ್ಟೇ, ಇನ್ನು ಪ್ರತಿಯೊಂದು ಸೊಲ್ಯೂಷನು ನಾನು ಹೇಳ್ತಾ ಬರೋಕ್ಕೂ ಆಗಲ್ಲ, ಯಾಕಂದರೆ ನನ್ನ ವೀಡಿಯೋಸು, ನನ್ನ ಕೆಲಸ, ನನ್ನ ಇದರಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ಅಲ್ಪ ಸ್ವಲ್ಪ ಹೇಳ್ಬೋದು. ಸೊ ಪ್ರತಿಯೊಂದು ಪ್ರೋಸೆಸ್ಸಾಗಿ ಹೇಳ್ಬೇಕು ಅಂದರೆ ನಿಜ ಯಾರ ಕೈಲೂ ಆಗಲ್ಲ. ಅದಕ್ಕೋಸ್ಕರನೇ ಟೆಕ್ ವೀಡಿಯೋಸ್ ಅವರು ಚಾನಲ್ ಅವರು ವೀಡಿಯೋಸ್ ಮಾಡ್ತಾ ಇರ್ತಾರೆ. ಅವ್ರದ್ದು ಪ್ರೋಸೆಸ್ಸಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೂ. ನಾನು ಅದೇ ಥರನೇ ಮಾಡ್ತಾ ಇರೋದು. ಸೊ ನಮಗೂ ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ. ಇಷ್ಟು ಬದನೆಕಾಯಿ ಸಿಕ್ತು ನೋಡಿ, ಇದು ತೊಗೊಂಡೋಗಿ ಈಗ ಬಜ್ಜಿಗೆ ಅಂದರೆ ನಾಳೆ ಮಾಡೋದಕ್ಕೆ ಎತ್ತಿಡ್ತಾ ಇದ್ದೀನಿ ಫ್ರಿಡ್ಜ್ಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.